ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಸರ್ಕಾರದಷ್ಟೇ ಜವಾಬ್ದಾರಿತವಾದ ಒಂದು ಸಂಘಟನೆ ಅದು ಸಹಕಾರ ರಂಗ. ಎಲ್ಲಿವರೆಗೆ ಸಹಕಾರ ರಂಗ ಭ್ರಷ್ಟತೆ ಮುಕ್ತ, ರಾಜಕೀಯ ಮುಕ್ತ, ರಾಜಕೀಯ ಭ್ರಷ್ಟತೆ ಮುಕ್ತ, ಅಧಿಕಾರಶಾಹಿ ಭ್ರಷ್ಟತೆ ಮುಕ್ತ, ಜೊತೆಗೆ ಅಲ್ಲಿ ಸದಸ್ಯರ ಭ್ರಷ್ಟತೆ ಮುಕ್ತ ಒಂದು ಪ್ರಾಮಾಣಿಕವಾಗಿ ನಡೆಯುವಂಥ ಸಂಸ್ಥೆ ಆದರೆ ನಿಶ್ಚಿತವಾಗಿಯೂ ಸರ್ಕಾರಕ್ಕಿಂತ ಉತ್ತಮವಾದ ಆಡಳಿತವನ್ನು ಅಷ್ಟೇ ಅಲ್ಲ ಲಾಭವನ್ನು ಸಹಿತ ಸಹಕಾರ ಸಂಘಗಳು ಮಾಡಿ ತೋರಿಸ್ತಾವೆ ಅನ್ನೋದಕ್ಕೆ ಈ ಹಿಂದಿದ್ದಂಥ ಸಹಕಾರಿ ಸಂಘದ ಲಗಟ್ಟಿನಾದಂಥ ಇಂಡಸ್ಟ್ರಿಗಳಾಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಶುಗರ್ ಇಂಡಸ್ಟ್ರಿಗಳಾಗಿರ್ಬೋದು ಲಾಭದಲ್ಲಿದ್ದು ಆರಂಭದಲ್ಲಿ. ಆದರೆ ಇವತ್ತು ಅಲ್ಲಿ ರಾಜಕೀಯ ಜನ ಇದ್ದಾರಂತಂದ್ರೆ ಆ ಸಂಸ್ಥೆ ಗೊರಲ್ ಹೆತ್ತದಂತ. ಗೊರಲ್ ಅಂದ್ರೆ ಗೊತ್ತಾಗ್ತದಲ್ಲ ನಿಮ್ಗೆ, ಒಳ್ಳೆ ಸಾಗವಾನಿ ಕಟ್ಟಿಗೆ ಸಹಿತ ಒಳಗೆ ಕೊಲಿತಾ ಇರ್ತದೆ. ಈ ಸಂಸ್ಥೆಗಳಿಗೆ ಗೊರಲಿಂದ ಭ್ರಷ್ಟಾಚಾರದ ಗೊರಲಿ, ನೆಪೋಟಿಸಮ್ ಗೊರಲಿ, ತನ್ನ ಮಕ್ಕಳ ಮುಂದೆ ಬರಲಿ ಅನ್ನೋ ಗೊರಲಿ, ತನಗಾಗಿ ಎಲ್ಲ ಅನ್ನೋಂಥ ಗೊರಲಿ, ನಾನಾ ಎಲ್ಲ ಅನ್ನೋಂಥ ಗೊರಲಿ, ಇವೆಲ್ಲ ಹತ್ತಿರಾಗಿಬಿಟ್ಟಪ್ಪ. ಸಹಕಾರ ಸಂಘದ ನೆನಗಟ್ಟಿನಲ್ಲಿ ಹುಟ್ಟಿದ ಇಂಡಸ್ಟ್ರಿಗಳು, ಬ್ಯಾಂಕ್ಗಳು ಎಲ್ಲ ದಿವಾಳಿ ಹೇಳ್ತಾ ಇದ್ದಾವೆ. ಕಾರಣದ ಸ್ವಾರ್ಥ. ನಮಗೆ ಇರಲಿ, ನಾವು ಶ್ರೀಮಂತರಾಗಲಿ, ನಾವು ರಾಜಕೀಯ ಮಾಡಲಿ, ನಾವು ಮುಂದುವರಲಿ, ನಮ್ಮ ಮಕ್ಕಳೇ ಬರಲಿ, ನಮ್ಮ ಮೊಮ್ಮಕ್ಕಳೇ ಬರಲಿ, ನಮ್ಮ ಮರಿಮಕ್ಕಳೇ ಬರಲಿ, ಎಲ್ಲರೂ ನಮ್ಮವ್ರು ಇರಲಿ, ನಾವು ಬೆಳೀಲಿ, ಉಳಿದವ್ರು ಏನಿಲ್ಲ. ಉಳಿದವ್ರು ಸುಮ್ಮ ಹೊರಗೆ ಜೀತ ಆಗಿರೋದಕ್ಕೆ ಅದ ಈ ವ್ಯವಸ್ಥೆ ಅನ್ನುವಂಗದ. ಹೀಗಾಗಿ ಇವತ್ತೇನಾಗಿಬಿಟ್ಟದಪ್ಪ, ಇಡೀ ಸಹಕಾರ ರಂಗ ಗಬ್ಬೆದ್ದು ಹೋಗಿಬಿಟ್ಟದ. ನಾವೊಂದೇನಪ್ಪ ಸಹಕಾರ ಸಂಘ ಬ್ಯಾಂಕ್ ಮಾಡ್ತೀವಿ, ಮತ್ತೇನು ಮಾಡ್ತೀವಿ, ಜನ ನಮ್ಮ ಸಂಸ್ಥೆಯಿಂದ ನೋಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಜನ ಮೊದಲಿನ ಹಾಗೆ ಇಲ್ಲಿ ಬಂದು ಡಿಪಾಸಿಟ್ ಮಾಡೋದು, ಮತ್ತೇನು ಮಾಡೋದು ಮಾಡ್ತಾ ಇದೆ. ಎಲ್ಲೋ ಕೆಲವು ಇದ್ದಾವೆ ಪಾಪ, ಅವು ಎಲೆ ಮರೆ ಕಾಯಿಯಾಗ. ವಿಶೇಷವಾಗಿ ಈ ನಾಡಿನಲ್ಲಿ ಕರ್ನಾಟಕದಲ್ಲಿ 47,736 ಸಹಕಾರ ಸಂಘಗಳು ಅದಾವೆ. ಎಷ್ಟು? 47,736 ಸಹಕಾರ ಸಂಘ ಅದಾವ. ಅದರಾಗ 14,798 ಸಂಘಗಳು ನಷ್ಟ ಆಗಿದಾವೆ. ಸಣ್ಣದಲ್ಲದು. 14,798 ಸಹಕಾರ ಸಂಘಗಳು ಹೆಚ್ಚು ನಷ್ಟ ದಿವಾಳಿ ಹಂತಕ್ಕದಾವ ಆಗಿದಾವೆ. ಹೀಗಾಗಿ ಈ ಸಹಕಾರ ಸಂಘಕ್ಕೆ ಏನಾದರೂ ಸಂಘಗಳ ಇವೇನು ಯಾಕೆ ಹಿಂಗೆ ಆಗ್ತಾ ಇದ್ದಾವ? ಈ ರಾಜಕಾರಣಿಗಳ ಒಳಗೆ ಹೋಗಿ ಅವಕಾಶ ಕೊಡ್ತಾ ಇದ್ದಾರೆ. ಅಲ್ಲಿ ರೈತರಾಗಿ ಈಗ ನೋಡ್ರಿ, ಶುಗರ್ ಫ್ಯಾಕ್ಟ್ರಿಗಳು ಇರ್ತಾವೆ, ರೈತರದ್ದು. ರೈತರು ಪಾಪ ಕಬ್ಬು ಬೆಳಿತಾರೆ, ತಂದು ಹಚ್ತಾರೆ, ಅದು ಬಂದ ಲಾಭದಾಗ ಅಷ್ಟೇ ರೈತರಿಗೂ ಆಗ್ತದೆ, ತಮಗೂ ಆಗ್ತದೆ. ಪಾಪ ಏನು ರೈತರು ಕುಡ್ಕೊಂಡು ಮಾಡ್ತಾಯಿದ್ದಾರೆ. ಇವತ್ತು ಆ ರೈತ ಸಂಘಟನೆಯಿಂದ ಆದಂಥ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಈ ರಾಜಕಾರಣಿಗಳ ಒಳಗೆ ಅದನ್ನ ದಿವಾಳಿ ಹಬ್ಸೋದು ಅಷ್ಟೇ ಅಲ್ಲ, ಕೊನೆಗೆ ಅದು ಮಾರಿಬಿಟ್ರೆ ಅನ್ನೋಷ್ಟು ಮಟ್ಟಿಗೆ ಈ ರಾಜಕಾರಣಿಗಳು ಮಾತಾಡೋದು ನೋಡಿದಾಗ ನಿಜವಾಗಿ ಇವರು ರೈತ ಪರನ ಇವರು ಈ ಜನ ಅಂತ ಪ್ರಶ್ನೆ ಇವತ್ತು ರೈತರು ಕೇಳ್ತಾ ಇದ್ದಾರೆ. ರೈತರು ಜಾಗೃತಿ ಆಗಬೇಕಾಗಿದೆ. ಯಾಕಂದರೆ ಈ ಸಹಕಾರ ಸಂಘಗಳು ಇರೋದು ರೈತರ ಸಲುವಾಗಿ. ಈ ದೇಶದ ಮೂಲ ಉದ್ಯೋಗ ಒಕ್ಕಲ್ತನ, ಅಲ್ಲಿ ದುಡಿಯುವವ್ರನ್ನ ರೈತರು. DCC ಬ್ಯಾಂಕ್ ಇರಲಿ, ಮತ್ತೆ ಅವಿರಲಿ, ಪ್ರತಿಯೊಂದು ಜಿಲ್ಲೆಗೆ ಇದ್ದಾವೆ DCC ಬ್ಯಾಂಕ್ಗಳು. ಇನ್ನುಳಿದ ಬ್ಯಾಂಕ್ಗಳು ಮ್ಯಾಕ್ಸಿಮಮ್ ಈ ದೇಶದಲ್ಲಿ ಇರುತ್ತಿರುವಂಥವ್ರು ಅಗ್ರಿಕಲ್ಚರ್, ಒಕ್ಕಲ್ತನ ಮಾಡೋರು, ಅದನ್ನು ತೊಗೊಂಡು ವ್ಯಾಪಾರ ಮಾಡುವಂಥವ್ರು. ಅದಕ್ಕೆ ಆ ದಿಶೆಯಲ್ಲ ಇಲ್ಲೇ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಮಿತ್ತರ ಸಂಸ್ಥಾಪಕ ಅಧ್ಯಕ್ಷ ಅಂತ ಒಬ್ಬರು ಮತ್ತು ಮಾಜಿ ಶಾಸಕ ಮನೋಹರ್ ಮಸ್ಕಿ ಅವರು ಕೆಲವೊಂದಿಷ್ಟು ಮಾತುಗಳನ್ನು ಮಾತಾಡಿದ್ದಾರೆ. ಈ ಸಹಕಾರ ಸಂಘಗಳ ಕುರಿತಾಗಿ ಒಂದಿಷ್ಟು ಮಾತು ಹೇಳ್ತಾ ಇರ್ತಾರೆ. ಮೊದಲೇ ಸ್ಪಷ್ಟಪಡಿಸ್ತಾರೆ ಅವರು, ಸಹಕಾರಿ ಸಂಸ್ಥೆಗಳು ಸರ್ಕಾರದ ಅಂಗ ಸಂಸ್ಥೆಗಳಲ್ಲ, ಸರ್ಕಾರಕ್ಕೆ ಇವಕ್ಕೆ ಯಾವ ಜವಾಬ್ದಾರಿ ಇಲ್ಲ. ಇವು ಲಾಸ್ ಆದರೂ ಇವರು ಅನ್ನಿಸ್ಬೇಕು, ಲಾಭ ಆದರೂ ಇವರು ಅನ್ನಿಸ್ಬೇಕು. ಜನರು ತಾವು ಮಾಡ್ಕೊಂಡಂಥದ್ದು ತಾವು ಬೆಳಿಬೇಕು, ಎತ್ತರಕ್ಕೆ ಇರಬೇಕು ಅಂತ ಸ್ವಾಯತ್ತ ಸಂಸ್ಥೆಗಳಿವು. ಲಾಭಕ್ಕೂ ಅವ ಜವಾಬ್ದಾರಿ, ಹಾನಿಗೂ ಅವ ಜವಾಬ್ದಾರಿ. ಹೀಗಾಗಿ ಹಾನಿ ಮಾಡ್ಕೊಂಡು ಹೋಗೋರಿಗೆ, ಅಲ್ಲಿ ಲಾಭ ಮಾಡ್ಕೊಳ್ಳೋರಿಗೆ, ದುಡ್ಡು ಎಬ್ಸೋರಿಗೆ ಈ ಒಂದು ಅಂತರದಲ್ಲ ಹೆಲ್ಪ್ ಭಾಳ ಆಗ್ಲಿಕ್ಕೆ. ಕಾನೂನು ಸಾಕಷ್ಟು ಇದ್ದಾವೆ, ಆದರೆ ಕಾನೂನು ಪ್ರಯೋಗ ಆಗ್ತಾಯಿಲ್ಲ ನಮ್ಮಲ್ಲಿ. ಕಾನೂನು ಯಾರಿಗೆ ಅಂದರೆ ಸಣ್ಣ ಮೀನುಗಳಿಗೆ, ದೊಡ್ಡ ಮೀನುಗಳಿಗೆಲ್ಲ, ತಿಮಿಂಗಿಲಗಳಿಗೆಲ್ಲ. ತಿಮಿಂಗಿಲ ಆ ಬಲಿಯನ್ನು ಹೊರಗೆ ಬರ್ತದೆ, ಕಾನೂನು ಇಲ್ಲ ಅವ್ರಿಗೆ. ಎಷ್ಟು ಶುಗರ್ ಫ್ಯಾಕ್ಟ್ರಿಗಳು ಹೋದ್ರು. ಇದು ಅಫೆಕ್ಸ್ ಬ್ಯಾಂಕ್ ಇದು 2,000 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಅವು ಮರಳು ಸ್ಥಿತಿಯೊಳಗೆ ಇಲ್ಲವು. ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಅಲ್ಲೇ ಇಲ್ಲೇ ಈ ಕೋಆಪರೇಟಿವ್ ಶುಗರ್ ಮಿಲ್ಗಳಿಗೆ, ಪ್ರೈವೇಟ್ ಶುಗರ್ ಮಿಲ್ಗಳಿಗೆ. ಆದರೆ ಅದನ್ನೆಲ್ಲ ಇವತ್ತಿಗೆ ರಾಜಕಾರಣಿಗಳು ಪ್ರಪೋಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ನಡೆಯುವಂಥದ್ದು ಸಾಮಾನ್ಯ ಹಂಗೆ. ಆ ದಿಶೆಯಲ್ಲೇ ಇವರೊಂದಿಸ್ಕೆಲ್ಲ ಮಾತಾಡ್ತಾ ಇದ್ದಾರೆ. ಮತ್ತು ಈಗ ಅಮೆಂಡ್ಮೆಂಟ್ ಆಗಲೇಬೇಕಾಗಿದೆ. ಇನ್ನೊಮ್ಮೆ ರಿನ್ಯೂವಲ್ ಆಗಬೇಕು, ಅಮೆಂಡ್ಮೆಂಟ್ ಅಲ್ಲ, ಪೂರ್ತಿ ಹೊಸದಾಗಿ ಸಹಕಾರ ಸಂಘಗಳ ಬಗ್ಗೆ ಸರ್ಕಾರ ಕಾಳಜಿ ವಹಿಸೋದಷ್ಟಲ್ಲ, ಸರ್ಕಾರ ಕಾಳಜಿ ವಹಿಸೋದಿಗೆ ಇದರ ಮೇಲೆ ಕೋರ್ಟ್ಗಳು ಸಹಿತ. ಕೋರ್ಟ್ ಇದ್ದಾವೆ, ಇಲ್ಲೂ ಇಲ್ಲ ಅಂತಲ್ಲ, ಆದರೂ ಶಿಕ್ಷೆ ಆಗ್ತಾಯಿಲ್ಲ ದೊಡ್ಡವ್ರಿಗೆ, ಹಾಳು ಮಾಡಿದವ್ರಿಗೆ. ಸಾಲ ಮುಡ್ಸೋದು ಬಂದು ಸಾಲ ತೆಗೆದ ಬ್ಯಾಂಕ್ನಲ್ಲಿ, ಸೇಮ್ ಬ್ಯಾಂಕ್ನಲ್ಲೇನ
ಇವತ್ತು 20 ಕೋಟಿ 50 ಕೋಟಿ ತೊಗೊಂಡಿರ್ತಾರೆ, ಬಿಡ್ಸೋಕೆ ಆಗೋದಿಲ್ಲ. ಮತ್ತು 50 ಕೋಟಿ ಸಾಲ ಅದು ಹರಿದು ಮತ್ತೆ ಮುಂದೆ ಹೋಗುವಂಥ ಹಿಂಗೆ 2,000 ಕೋಟಿ ತನಕ ಸಾಲ ಆಗಿದೆ ಎಫೆಕ್ಟ್ ಬ್ಯಾಂಕದ್ದು. ಇವು ಡಿ ಸಿ ಸಿ ಬ್ಯಾಂಕ್ಗಳು ಹಂಗಾಗಿದಾವೆ, ಅನೇಕ ಡಿ ಸಿ ಬ್ಯಾಂಕ್ಗಳು ಮುಚ್ಚಿ ಹೋಗಿದ್ದಾವೆ. ಆ ದಿಶೆಯಲ್ಲೇ ಕೆಲವು ಸಲಹೆಗಳನ್ನು ಮಸ್ಕಿಯವರು ಕೊಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂದ್ರೆ ಸಹಕಾರಿ ಸಂಸ್ಥೆಗಳು ಸ್ವತಂತ್ರ ಸ್ವಾಯತ್ತವಾದ ಸಾಮಾಜಿಕ ವ್ಯಾಪಾರ ಸಂಸ್ಥೆಗಳಾಗಿವೆ. ಭಾಳ ಪ್ರಮುಖವಾದ ವಿಷಯ. ಸ್ವತಂತ್ರ ಇದ್ದಿದ್ದು ಸ್ವಾಯತ್ತ ಸಂಸ್ಥೆಗಳು, ಸಾಮಾಜಿಕ ವ್ಯಾಪಾರ ಸಂಸ್ಥೆಗಳು. ಸಾಮಾಜಿಕ ಅಂದ್ರೆ ಸಮಾಜವನ್ನು ಉಳಿಸ್ಕೊಂಡು ಹೋಗುವಂಥದ್ದು, ಸಮಾಜ ತರುವಂಥ ಸಂಸ್ಥೆಗಳಪ್ಪ ಇವು ಅನ್ನುವಂಥ ಮಾತನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಹೀಗಾಗಿ ಅದೊಂದು ಸಾಮಾಜಿಕ ವ್ಯಾಪಾರ ಸಂಸ್ಥೆ. ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ. ಇದು ಸಮಾಜದ್ದು, ಇಡೀ ಸಮಾಜ ಎದ್ದಿರುವಂಥದ್ದು, ಸಮಾಜ ಸಹಕಾರ ಮಾಡುವಂಥದ್ದು. ಇದು ನಾವು ತಿಳ್ಕೊಂಡಿಲ್ಲ. ನಾವು ಒಳಗೆ ಇವತ್ತು ಮೆಂಬರ್ ಆಗಿದ್ದೀವಿ, ಸದಸ್ಯರಾಗಿದ್ದೀವಿ, ನಿರ್ದೇಶಕರಾಗಿದ್ದೀವಿ ಅಂದ್ರೆ ಅದು ದಿವಾಳಿ ಹಬ್ಸಾಕ, ಅಲ್ಲಿ ದುಡ್ಡು ಹಬ್ಸಾಕ, ಸಾಲ ತೊಗೊಂಡು ಮಾಡೋಕ್ಕಾಗಿದ್ದೀವಿ ಅಂತ ಪ್ರತಿಯೊಬ್ಬರ ಮನದಲ್ಲಿ ಬರ್ಲಿಕ್ಕತ್ತದ ಇತ್ತೀಚೆಗೆ. ಯಾಕೆ ನಾವು ಇನ್ನೊಬ್ಬರಿಗೆ ದುಡಿಬೇಕು ಅನ್ನುವಂಥ ಮನಸ್ಥಿತಿ ಇವತ್ತು ಬೆಳೀತಾ ಇದೆ ಸಹಕಾರ ಸಂಘಗಳಲ್ಲೇ. ಇದು ನಿಜವಾಗಿಯೂ ಗಾಬರಿಗೊಳ್ಳುವಂಥ ವಿಷಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಲಾಭ ನಷ್ಟಗಳು ಸಹಜ. ವ್ಯಾಪಾರ ಅಂದ್ಕೊಳ್ಳೆ ಅಲ್ಲಿ ಲಾಭ ನಷ್ಟ ಇರುವುದನ್ನು, ಆದರೆ ಲಾಭದಾಗ ಸರಿಯಾಗಿ ಹಂಚುವಂಥದ್ದು ಯಾಕೆ ನಮ್ಮಲ್ಲಿಲ್ಲ? ಲಾಭ ಮಾಡ್ಕೊಳ್ಳುವಂಥ ಮನಸ್ಥಿತಿ ನಮ್ಮಲ್ಲಿ ಯಾಕೆ ಈ ಸಹಕಾರಿಗಳಲ್ಲಿ ಬರ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ದೊಡ್ಡದಾಗಿರ್ಬೇಕು. ಅದ ಏನಪ್ಪ ಅಂತಂದ್ರೆ ವ್ಯಾಪಾರ ಮಾಡುವ ಕ್ರಮ ಸರಿ ಇರಬೇಕು, ಪ್ರಾಮಾಣಿಕವಾಗಿರಬೇಕು, ಬದ್ಧತೆಯಿಂದ ಕಾರ್ಯನಿರ್ವಹಣೆ ಮಾಡಬೇಕು, ವ್ಯವಸ್ಥೆ ರೀತಿಗಳು ಸರಿ ಇರಬೇಕು, ಮುಖ್ಯವಾಗಿ ಆಡಳಿತಾತ್ಮಕ ವ್ಯವಸ್ಥೆ ಸರಿ ಇರಬೇಕು. ಸಹಕಾರಿ ಸಂಸ್ಥೆಗಳು ಸರ್ಕಾರದ ಅಂಗ ಸಂಸ್ಥೆಗಳಲ್ಲ. ಇಲ್ಲಿರೋವರೆಲ್ಲ ಕೆಲಸ ಮಾಡೋರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇದನ್ನು ಹೌದು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಪ್ರಾಮಾಣಿಕ ದುಡಿದ ಬಂದಂಥ ಲಾಭದಲ್ಲಿ ಒಂದಿಷ್ಟು ಹರಿದು ಹಂಚು ಊಟ ಮಾಡುವಂಥ ಒಂದು ಸಂಸ್ಥೆ ಈ ಸಹಕಾರ ಸಂಘಗಳು. ಆದರೆ ಅದನ್ನು ಯಾರೂ ತಿಳಿತಾ ಇಲ್ಲ. ಅದು ನಮ್ಮ ಉಪಯೋಗದಪ್ಪ ಈ ಸಂಸ್ಥೆಗಳು. ನಾವು ಇದನ್ನು ಆರಿಸಬೇಕು. ಈಗ ನೋಡ್ರಿ, ಒಂದು ಸೀಟಿಗೆ ಮನೆ ನಡೆದ ಡಿ ಸಿ ಬ್ಯಾಂಕಿಂದ ಒಂದು ಏನು ಕೃಷಿ ಪತ್ತಿನ ಸಣ್ಣ ಬ್ಯಾಂಕ್ಗಳಿದ್ವಲ್ಲ, ಅಥವಾ ಇದಕ್ಕೆ ನೀವೇನಂತೀರಿ ಇವುಗಳನ್ನು PKPSಗಳು. PKPSಗಳಲ್ಲಿ ಆಯ್ಕೆ ಆಗೋದಕ್ಕಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದನ್ನು ನಾವು ನೋಡ್ತಾ ಇದ್ವಿ. ಯಾಕೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರಲ್ಲ, ಏನು ಸಿಗೋದಿಲ್ಲ ಅಂದರೆ ಹೇಗೆ ಆಗ್ತಾವೆ? ಸ್ವತಃ ಬಾಲ್ಚನ್ ಜಾರಕಿಹೊಳಿ ಹೇಳಿದ್ರೆ ಏನು ಸಿಗೋದಿಲ್ಲ, ಯಾಕೆ ಖರ್ಚು ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಅವರು ಖರ್ಚು ಮಾಡಿಸಿ ಆರಿಸ್ತೊಂಬಂದ್ರೆ ನೋಡೋದು ನಾವು ಇದು ಮರಿಬಾರ್ದಾಗಿ. ಅಂದ್ರೆ ದುಡ್ಡು ಹಾಕಿ ದುಡ್ಡು ತೆಗೆಯುವ ವ್ಯಾಪಾರ ಕೇಂದ್ರಗಳನ್ನಾಗಿ ಸಹಕಾರ ಸಂಘಗಳು ಆಗ್ತಾ ಇದ್ದಾವಂತ. ಈ ರಾಜಕಾರಣಿಗಳಿಗೆ ಮತ್ತು ದುಡ್ಡು ಹಾಕಿ ಆಯ್ಕೆ ಆಗೋದು, ನಂತರ ಅದನ್ನು ದುಡ್ಡು ಹೊಡ್ಕೊಂಡು ಹೋಗುವಂಥದ್ದು, ಸಾಲ ತಗೊಂಡು ಹೋಗುವಂಥದ್ದು, ಯಾವುದಾದ್ರ ಮೇಲೆ ಸಾಲ ತೊಗೊಂಡು ಹೋಗಿಬಿಡುವಂಥದ್ದು, ನಂತರ ಬ್ಯಾಂಕ್ಗಳು ಮಾಡಿ ಹೋಗುವಂಥದ್ದು ನಾವು ನೋಡ್ತಾ ಇದ್ವಿ. ಅದೇನೋ ಇರಲಿ, ಸಹಕಾರಿ ಸಂಸ್ಥೆಗಳು ಸರ್ಕಾರದ ಅಂಗ ಸಂಸ್ಥೆಗಳಲ್ಲ. ಹೀಗಾಗಿ ಯಾವುದೇ ನಾಮನಿರ್ದೇಶನಗಳನ್ನು ಮಾಡಬಾರದು. ಇಲ್ಲಿ ನಾಮನಿರ್ದೇಶನ ಆಗಬಾರ್ದು. ಸರ್ಕಾರಿ ಸಂಸ್ಥೆ ಅಲ್ಲಂದ್ರೆ ಯಾಕೆ ಮಾಡಬೇಕು? ಇಲ್ಲಿ ನಾಮನಿರ್ದೇಶನ ಸರ್ಕಾರ ಯಾಕೆ ಮಾಡಬೇಕು? ಏನು ಕಾರಣ ಮಾಡಬೇಕು? ಯಾವ ಜವಾಬ್ದಾರಿನ ಹೊರದಲ್ಲ ಅಂದಾಗ ತಮ್ಮ ಬೇಕಾದಂತ ಕೂಡಿಸ್ತಾರೆ. ನಾಮನಿರ್ದೇಶನ ಮಾಡ್ಕೊಂಡಿದ್ದೆಲ್ಲ ರಾಜಕಾರಣಿಗಳು. ಅದಿರಬಾರ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಮ್ಮ ಮಸ್ಕಿಯವರು. ಅದೇ ಕಾರಣಕ್ಕೆ ಯಾವುದೇ ನಾಮನಿರ್ದೇಶನಗಳನ್ನು ಮಾಡಬಾರದು. ಸಹಕಾರಿ ಸಂಸ್ಥೆಗಳಿಗೆ ಸರ್ಕಾರದ ಅನುದಾನ ಕೊಡುತ್ತದೆ ಎಂದು ಪ್ರತಿಪಾದಿಸಲಾಗುತ್ತದೆ. ಸಹಕಾರಿ ಸಂಸ್ಥೆ ಸರ್ಕಾರ ಅನುದಾನ ಕೊಡುತ್ತದೆ ಅಂತ ಹೇಳ್ತದೆ. ಹಾಗಾದರೆ ಇನ್ಫೋಸಿಸ್, TCS, ವೋಲ್ವೋ ಸೇರಿದಂತೆ ಹಲವಾರು ಕಂಪ್ನಿಗಳಿಗೆ ಸರ್ಕಾರ ಭೂಮಿ, ನೀರು, ವಿದ್ಯುತ್ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ ನೀಡುತ್ತದೆ. ಹಾಗಿದ್ದರೆ ಆ ಕಂಪ್ನಿಗಳಿಗೆ ನಾಮನಿರ್ದೇಶನಗಳನ್ನು ಮಾಡುತ್ತದೆಯೇ? ಭಾಳ ಸ್ಪಷ್ಟವಾಗಿ ಬಂದಿದ್ದಾರೆ. ಸಹಕಾರ ಸಂಘದಾಗ ಸರ್ಕಾರ ಹೆಲ್ಪ್ ಮಾಡುತ್ತೆ, ದುಡ್ಡು ಕೊಡ್ತೀನಿ ಹೇಳ್ತೀರಿ. ಈ ಕಂಪ್ನಿಗಳು ಕೊಟ್ಟಿದ್ದಾರಲ್ಲ, ಈಗ ನೀರು ಕೊಡ್ತೀರಿ, ಭೂಮಿನೂ ಕೊಟ್ಟಿದ್ದೀರಿ, ಎಲ್ಲ ಫ್ರೀ ಕೊಟ್ಟಿದ್ದೀರಿ. ಅವರಲ್ಲಿ ಯಾಕೆ ನೀವು ನಾಮನಿರ್ದೇಶಿಸೋದಿಲ್ಲ? ಈ ನಾಮನಿರ್ದೇಶನ ಅಂದರೆ ಅಲ್ಲಿ ಆಡಳಿತ ನಮ್ಮ ಅನುಕೂಲ ಆಗುವಂಥ ಸೇರಿಸ್ಕೊಳ್ಳುವಂಥದ್ದು, ಅದು ಲಾಸ್ ಆಗ್ತದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಮಸ್ಕಿ ಅವರು. ಹಾಗೆಂದರೆ ಈಗ ಆ ಕಂಪ್ನಿಗಳಿಗೆ ನಾಮನಿರ್ದೇಶನವನ್ನು ಮಾಡುತ್ತಿದೆ. ಈ ಕಿರು ಆರ್ಥಿಕ ಸಂಸ್ಥೆಗಳು ಉತ್ತಮ ಸ್ಥಿತಿಯಲ್ಲಿದ್ದರೆ ಮಾತ್ರ ನಮ್ಮ ರಾಜ್ಯದ GDP ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಈ ಗುರಿ ಸಾಧಿಸಲು ಸಹಕಾರ ಸಂಸ್ಥೆಗಳನ್ನು ಬಲಪಡಿಸುವ ನೀತಿಗಳನ್ನು ರೂಪಿಸಬೇಕು. ಇಲ್ಲೇ ಲಾಭ ಆದರೆ ಮಾತ್ರ ಈ ರಾಜ್ಯದಲ್ಲೇ ಎಲ್ಲರಿಗೂ ಅನುಕೂಲಗಳಾಗಲಿಕ್ಕೆ ಸಾಧ್ಯ. ಲಾಭ ಇಲ್ಲದ್ರೆ ಇಲ್ಲ. ಯಾವ ಸಹಕಾರಿ ಸಂಘಗಳು ಸಂಸ್ಥೆಗಳು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಉದ್ಯೋಗ ಕೊಡುವಂಥ ಕಾಯ್ಕೆ ಮಾಡಿತ್ತೋ ಅವು ಮಾಡದೇ ಇದ್ದಾಗ ಸಹಜವಾಗಿ ನಿರುದ್ಯೋಗ ಹೆಚ್ಚಾಗ್ತದೆ. ಉದ್ಯೋಗಗಳು ಕೇಂದ್ರ ನಾವು ಹಾಳು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ರಾಜಕಾರಣಿಗಳು, ನಮ್ಮಲ್ಲಿ ಸ್ವಾರ್ಥಿ ಜನ, ನಮ್ಮಲ್ಲಿ ತಮ್ಮ ಕುಟುಂಬ ಪ್ರೇಮಿ ಜನ ಈ ಸಹಕಾರಿ ಸಂಘಗಳು ನಮ್ಗೆ ಬೇಕಾದ ದುರುಪಯೋಗ ಮಾಡ್ಕೊಳ್ಳುವಂಥದ್ದು, ತಮ್ಮ ಬೇಕಾದ ಸಾಲ ಕೊಡುವಂಥದ್ದು, ಆ ಕೊಡದೇ ಗುಳು ಹಾಕೊಂಡು ಹೋಗುವಂಥದ್ದು ಅನೇಕ ಘಟನೆಗಳು ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಇದೆಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ಮಸ್ಕಿ ಅವರು ಹೇಳಿದಂಥ ಮಾತುಗಳು ನೆನಪಿನಲ್ಲಿಟ್ಟುಕೊಂಡು ನಾಮನಿರ್ದೇಶನ ಯಾಕೆ ಮಾಡಬೇಕು? ಒಂದು. ಎರಡನೇದಾಗಿ ಇದಕ್ಕೆ ಖರ್ಚು ಮಾಡಿ ಎಲೆಕ್ಷನ್ದಾಗ ಯಾಕೆ ನಿಲ್ಲಬೇಕು ಅಂತ ಖರ್ಚು ಯಾಕೆ ಮಾಡಬೇಕು? ಏನು ಕಾರಣ ಮಾಡಬೇಕು? ಲಾಭ ಇಲ್ಲಂದಾಗ ಯಾಕೆ ಮಾಡ್ತೀರಿ ಅಂದಾಗ ಅಲ್ಲಿ ಸಾಲ ತೊಗೊಳ್ಳೋದು, ಮುಟ್ಸ್ಲಿಕ್ಕಾಗಲಿ ಗುಳು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಬಂದಕ್ಕಾಗಿ ಇವತ್ತು ಈ ರಾಜ್ಯದಲ್ಲಿ ಈ ಸಹಕಾರ ಸಂಘಗಳು
ಲಾಸ್ ಬರ್ತಾ ಇದ್ದಾವೆ, ಅದ್ಮೇಲೆ ವಿಶ್ವಾಸ ಕಡಿಮೆ ಆಗಲಿಕ್ಕತ್ತದ. ಯಾವ ಸಹಕಾರ ಕ್ಷೇತ್ರ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಸರ್ಕಾರ ಸಮಾನವಾಗಿ ಒಂದು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಮತ್ತೆ ಉಪಯೋಗ ಆಗಬೇಕಾಗಿತ್ತು, ಅದು ಆಗ್ತಾ ಇಲ್ಲ. ಎಲ್ಲ ನಷ್ಟದಲ್ಲಿ ಹೋಗ್ತಾ ಇದ್ದಾವೆ, ಲಾಸ್ ಆಗ್ತಾ ಇದ್ದಾವೆ ಅನ್ನೋಕ್ಕೆ ಅನೇಕ ನಾವು ಉದಾಹರಣೆ ಕೊಡ್ಬೋದಾಗಿದೆ. ಅದರಲ್ಲೂ ಈಗ ನಿಮ್ಗೆ ಗೊತ್ತಿದ್ದು ಬೆಳಗಾವಿಯ ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ದಾಗಿರ್ಬೋದು, ಅದೇ ರೀತಿಯಾಗಿ ಶ್ರೀ ಗುರು ಸಾರ್ವಭೌಮ ಸವಾರ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಆಗಿರ್ಬೋದು, ಗೋಕಾಕದ ಮಹಾಲಕ್ಷ್ಮಿ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಇಂಥವು ಅನೇಕ ಬ್ಯಾಂಕ್ಗಳು ಇವತ್ತು ಲಾಸ್ನಲ್ಲೇ, ಅನೇಕ ಸಂಸ್ಥೆ ಲಾಸ್ನಲ್ಲೇ, ಶುಗರ್ ಫ್ಯಾಕ್ಟ್ರಿಗಳು ಸಹಿತ ಹೆಚ್ಚು ಕಡಿಮೆ ಎಲ್ಲ ಲಾಸ್ನಲ್ಲಿ ಇರುವಂಥದ್ದು, ಮತ್ತು ಪ್ರೈವೇಟ್ದವ್ರಿಗೆ ಗುತ್ತಿಗೆ ಕೊಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಈ ಸಹಕಾರ ಸಂಘ ನೆಲೆಗಟ್ಟಿನಲ್ಲಿ ಬೆಳೆದಂಥ ಅನೇಕ ಸಕ್ಕರೆ ಕಾರ್ಖಾನೆಗಳು ಈ ಗುತ್ತಿಗೆ ಆಧಾರದ ಮತ್ತೊಬ್ಬ ಕೊಡಲಿಕ್ಕೆ ಹೊರಟಿದ್ದಾವೆ. ಹಾವೇರಿಯ ಸಂಗೂರಿನ ಕರ್ನಾಟಕ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯ ರಾಯಬಾಗ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯ ಖಾನಾಪುರದ ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಉಸ್ನೂರು ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರೀನಿವಾಸಪುರದ ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಗದಗ ಜಿಲ್ಲೆಯ ಮುಳ್ಳಗಿರಿಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಮಂಡ್ಯದ ಪಾಂಡವಪುರ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಚುಂಚನಕಲ್ಲೆ ಶ್ರೀರಾಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರನ್ನ ನಗರದ ರೈತರ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಗೋಕಾಕದ ಗಣಪ್ರಭಾ ಶುಗರ್ ಫ್ಯಾಕ್ಟ್ರಿ ಕಾರ್ಖಾನೆ ಆಗಿರ್ಬೋದು, ಇವುಗಳೆಲ್ಲ ಗುತ್ತಿಗೆ ಆದ ಮೇಲೆ ಮತ್ತೆ ಆದ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ನಷ್ಟದಲ್ಲಿ ಇದ್ದವನು ಹಾಗಾಗಿ ಗುತ್ತಿಗೆ ಆದ ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಅಲ್ಲಿಯ ರಾಜಕಾರಣಿಗಳು ಇವತ್ತು ದುರುಪಯೋಗ ಮಾಡಿಕೊಂಡಿದ್ದು ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಒಟ್ಟಾರೆಯಾಗಿ ಇನ್ನು ಹೇಳಬೇಕಾಗಿದ್ದಿಷ್ಟ, ಸಹಕಾರಿ ಸಂಘಗಳು ಅಲ್ಲಿದ್ದಂಥ ಸದಸ್ಯರು ಮತ್ತು ರೈತರು ಇವತ್ತು ಎಚ್ಚರಗೊಳ್ಬೇಕಾಗಿದೆ. ಅದು ಎಚ್ಚರಗೊಳ್ಳಲಾರದ ಯಾರು ತಂದಲ್ಲಿ ಒಳಗೆ ದುಡ್ಡಿನ ಸಹ ಹಾಕಿದ್ರೆ ಈ ಸಹಕಾರಿ ಕ್ಷೇತ್ರ ಪೂರ್ತಿಯಾಗಿ ಮುಳುಗಿ ಹೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಥವಾ ಸತ್ಯದ ಕೈಗಿನಲ್ಲಿ ವಂದನೆಗಳು.